ಸ್ನೇಹಿತರೆ, ಜೀವನಕ್ಕೊಂದು ಮನೆ ಬೇಕು. ಹಾಗಾಗಿ ನೀವು ಕೂಡ ಮನೆ ಕಟ್ಟುವ ಪ್ಲ್ಯಾನಲ್ಲಿದ್ದರೆ ಈ ವಿಡಿಯೋದಲ್ಲಿನ ಪ್ಲ್ಯಾನಿಂಗ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ, ಪ್ರಧಾನ ಬಾಗಿಲ ಚೌಕಟ್ಟಿಗೆ ಅಟ್ಯಾಚ್ ಆಗಿ ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಿರುವಂಥದ್ದು. ಈ ಪ್ಲ್ಯಾನಿಂಗ್ ನೋಡಿ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡಿಂಗಲ್ಲಿರುವಂಥದ್ದು ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಹಾಲ್ನಲ್ಲಿ ಒಂದು PUP ಸೀಲಿಂಗ್ ಕೂಡ ಮಾಡಿದ್ದಾರೆ. ಹಾಲ್ ನೋಡಿ ದೊಡ್ಡ ಪ್ಲೇಸಸ್ ಸಿಗೋ ಥರನೇ ಪ್ಲ್ಯಾನಿಂಗ್ ಮಾಡಿಕೊಂಡು ಹಾಲ್ನಲ್ಲಿಯೇ ಎನಿಮೆಟ್ಲು ಕೂಡ ಇಟ್ಟಿರುವಂಥದ್ದು. ಎನಿಮೆಟ್ಲು ಕೆಳಗಡೆ ಪೀಸ್ ವೇಸ್ಟ್ ಆಗಬಾರ್ದು ಅಂತ TV ಯೂನಿಟನ್ನು ಯಾವ ರೀತಿ ಡಿಸೈನ್ ಆಗಿ ಪ್ಲ್ಯಾನಿಂಗ್ ಮಾಡಿದ್ದಾರಂತ ನೋಡ್ಕೊಳ್ಬೋದು. ನೋಡಿ, ಸೈಡಲ್ಲಿ ನೋಡಿ ಬಾಕ್ಸ್ ಟೈಪಲ್ಲಿ ಮಾಡಿಕೊಂಡು ಅದರ ಒಳಗಡೆ ಕೂಡ ಲೈಟ್ ಇಟ್ಟು ಪ್ಲ್ಯಾನಿಂಗ್ ಮಾಡಿದ್ದಾರೆ. ಹಾಗೆ ಈ ಕಡೆ ಕೂಡ ಸ್ಟೆಪ್ಗಳನ್ನು ಇಟ್ಟಿದ್ದಾರೆ. ಹಾಗೆ TV ಯೂನಿಟ್ ಕೆಳಗಡೆ ನೋಡಿ ಡ್ರಾವರ್ ಕೂಡ ಇಟ್ಟಿದ್ದಾರೆ. ಹಾಗೆ ಈ ಸೈಡ್ ನೋಡಿ, ಈ ಸೈಡ್ ಜಾಗ ಕೂಡ ವೇಸ್ಟ್ ಆಗಬಾರ್ದು ಅಂತ 2 ಡ್ರೋರ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಿರುವಂಥದ್ದು. ಹಾಲ್ ನೋಡಿ ಈ ರೀತಿ ಇದೆ. ಹಾಲ್ನಲ್ಲೇ ನೋಡಿ ಇಲ್ಲಿ ಪೂಜಾ ರೂಮ್ ಇಟ್ಟಿರುವಂಥದ್ದು. ಪೂಜಾ ರೂಮ್ ಚೌಕಟ್ಟು ಕೂಡ ಪ್ರಧಾನ ಬಾಗಿಲು ಚೌಕಟ್ಟಿಗೆ ಮ್ಯಾಚಿಂಗ್ ಆಗಿರೋ ಥರನೇ ಪ್ಲ್ಯಾನಿಂಗ್ ಮಾಡಿರುವಂಥದ್ದು. ಇದಕ್ಕೆ ಸ್ಟೀಲ್ ಗ್ರಿಲ್ ಇಟ್ಟಿರೋದ್ರಿಂದ ಪೇಂಟ್ ಮಾಡುವ ಅವಶ್ಯಕತೆಯೇ ಇಲ್ಲ. ಅಂತಹ ಪ್ಲ್ಯಾನಿಂಗನ್ನು ಸೆಲೆಕ್ಟ್ ಕೂಡ ಮಾಡ್ಕೊಳ್ಬೋದು. ನೋಡಿ, ತುಂಬಾ ಚೆನ್ನಾಗಿದೆ. ಈ ಪ್ಲ್ಯಾನಿಂಗ್ ಅಂತೂ ಇತ್ತೀಚೆಗೆ ಟ್ರೆಂಡಿಂಗಲ್ಲಿ ಇರುವಂಥದ್ದು ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಹಾಲ್ನಿಂದನೇ ನೋಡಿ ಡೈನಿಂಗ್ ಸಿಗುತ್ತೆ. ಫಸ್ಟು ಇಲ್ಲಿ ನೋಡಿ, ಡೈನಿಂಗ್ ಹೋಗುವಾಗ ಇಲ್ಲಿ ಪ್ಲೈವುಡ್ಡಿಂದ ಯಾವ ರೀತಿ ಡಿಸೈನ್ ಮಾಡಿದ್ದಾರಂತ ಮೇಲ್ಗಡೆ ಲೈಟ್ ಕೂಡ ಇಡೋದಕ್ಕೆ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಡೈನಿಂಗ್ ಮತ್ತು ಕಿಚನ್ ಮಧ್ಯದಲ್ಲೂ ಕೂಡ ಪ್ಲೈವುಡ್ಡಿಂದ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಬೋದು. ನೋಡಿ, ಬಾಕ್ಸ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಿದ್ದಾರೆ. ಮೇಲ್ಗಡೆ ಲೈಟ್ಗಳನ್ನು ಹಾಕೋದಕ್ಕೂ ಪ್ಲ್ಯಾನಿಂಗನ್ನು ಮಾಡಿದ್ದಾರೆ. ಕಿಚನ್ ಸ್ಟ್ಯಾಂಡ್ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ಹಾಗೆ ಇಲ್ಲಿ ಮೇಲ್ಗಡೆ ಒಂದು ರ್ಯಾಕ್ಸ್ ಇಟ್ಟಿದೆ. ಅದರ ಮೇಲ್ಗಡೆ ಕೂಡ ಕಪಾಟ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದಾಗಿತ್ತು. ಆವಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಹಾಗೆ ಡೈನಿಂಗಲ್ಲಿ ನೋಡಿ PUP ಸೀಲಿಂಗ್ ಕೂಡ ಮಾಡಿರುವಂಥದ್ದು. ಹಾಗೆ ಡೈನಿಂಗಿಂದನೇ ಸ್ಟೋರ್ ರೂಮ್ ಕೂಡ ಇಟ್ಟಿರುವಂಥದ್ದು. ಹಾಗೆ ನೋಡಿ, ಕಿಚನ್ನಿಂದ ಬೆಡ್ರೂಮ್ ಇಟ್ಟಿದ್ದಾರೆ. ಈ ಬೆಡ್ರೂಮ್ಗೆ ನೋಡಿ ಡೋರನ್ನು ಯಾವ ರೀತಿ ಡಿಸೈನನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಟಾಪ್ ಲಿಸ್ಟಲ್ಲಿರುವ ಡಿಸೈನನ್ನೇ ಸೆಲೆಕ್ಟ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ನೋಡೋದಕ್ಕೂ ಎಷ್ಟು ಪರ್ಫೆಕ್ಟಾಗಿ ಡಿಸೈನನ್ನು ಮಾಡಿದ್ದಾರೆ ಅಂತ ನೋಡ್ಕೊಳ್ಬೋದು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಈ ರೂಮ್ ನೋಡಿ 2 ವಿಂಡೋನ ಇಟ್ಟಿರುವಂತಹದ್ದು. ಚೌಕಟ್ಟು ನೋಡಿ ಕಟ್ಟಿಗೆಯಿಂದ ಮಾಡಿದ್ದಾರೆ. ಅದಕ್ಕೆ ಸ್ಟೀಲ್ ರಾಡ್ಗಳನ್ನು ಇಟ್ಟು ಗ್ರಿಲ್ಸನ್ನು ಮಾಡಿರುವಂಥದ್ದು. ಹಾಗೆ ಈ ಸೈಡ್ ನೋಡಿ ರ್ಯಾಕ್ಸ್ ಮೇಲ್ಗಡೆ ಎಲ್ಲ ಕಪಾಟ್ಗಳನ್ನು ಮಾಡಿದ್ದಾರೆ, ಪ್ಲೈವುಡ್ ಡೋರ್ಗಳನ್ನು ಇಟ್ಟು. ಹಾಗೆ ಇಲ್ಲಿ 2 ವಾರ್ಡ್ರೋಬ್ಗಳನ್ನು ಮಾಡಿರುವಂಥದ್ದು. ಹಾಗೆ ಈ ಸೈಡಲ್ಲಿ ನೋಡಿ ಮೇಕಪ್ ಟೇಬಲ್ ಮಾಡೋದಕ್ಕೂ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಇದಕ್ಕೆ ಮಿರರ್ ಅಟ್ಯಾಚ್ ಮಾಡೋದಕ್ಕೂ ಪ್ಲ್ಯಾನಿಂಗ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ನೋಡಿ ವಾಶ್ರೂಮ್ ಮೇಲ್ಗಡೆ ಕೂಡ ಸ್ಟೋರೇಜ್ ಮಾಡೋದಕ್ಕೆ ಪ್ಲ್ಯಾನಿಂಗ್ ಮಾಡಿ ಅದಕ್ಕೆ 2 ಪ್ಲೈವುಡ್ ಡೋರ್ಗಳನ್ನು ಕೂಡ ಮಾಡಿರುವಂಥದ್ದು. ಬೆಡ್ರೂಮಿಂದ ಅಟ್ಯಾಚ್ ಆಗಿ ಟಾಯ್ಲೆಟ್ ಬಾತ್ರೂಮ್ಗಳನ್ನು ಮಾಡಿರುವಂಥದ್ದು. ಇದು ನೋಡಿ ಯಾವ ರೀತಿ ಇದೆ ಅಂತ. ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಶೇಡಲ್ಲಿ ಒಂದು ಗೋಡೆಗೆ ಟೈಲ್ಸ್ ಹಾಕಿದ್ದಾರೆ. ಉಳಿದ 3 ಗೋಡೆಗೆ ವೈಟ್ ಆ್ಯಂಡ್ ಗ್ರೇ ಶೇಡಲ್ಲಿ ಟೈಲ್ಸನ್ನು ಸೆಲೆಕ್ಟ್ ಮಾಡಿರುವಂಥದ್ದು. ಹಾಗೆ ಈ ಸೈಡಲ್ಲಿ ನೋಡಿ ಟಾಯ್ಲೆಟನ್ನು ಇಟ್ಟಿರುವಂಥದ್ದು. ಹಾಗೆ ಈ ಕಡೆ ಮೇಲ್ಗಡೆ ಶವರ್ ಕೂಡ ಇಟ್ಟಿದ್ದಾರೆ. ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ ಬಾತ್ರೂಮ್. ಹಾಗೆ ನೋಡಿ, ಈ ಕಿಚನ್ನಿಂದ ಹೊರಗಡೆ ಹೋದಾಗ ಇಲ್ಲೊಂದು ಯುಟಿಲಿಟಿ ಏರಿಯಾ ಇದೆ. ಯುಟಿಲಿಟಿ ಏರಿಯಾ ಕೂಡ ತುಂಬಾ ದೊಡ್ಡ ಪ್ಲೇಸಸ್ ಸಿಗೋ ಥರನೇ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ಒಂದು ಬಾತ್ರೂಮ್ ಕೂಡ ಇಟ್ಟಿದ್ದಾರೆ, ಕಾಮನ್ ಬಾತ್ರೂಮ್ ಕೂಡ ಇಟ್ಟಿದ್ದಾರೆ. ಹಾಗೆ ನೋಡಿ, ಹಾಲ್ನಿಂದ ಏನಿ ಮೆಟ್ಲನ್ನು U ಶೇಪಲ್ಲಿ ತಗೊಂಡಿದ್ದಾರೆ. ಹಾಗೆ ಈ ಮೆಟ್ಲನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಟೈಲ್ಸನ್ನು ಹಾಕಿ ಪ್ಲ್ಯಾನಿಂಗ್ ಮಾಡಿರುವಂಥದ್ದು. ಸ್ಟೀಲ್ ಗ್ಯಾಲರಿಯನ್ನು ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ಇದಕ್ಕೆ ಗ್ಲಾಸ್ಗಳನ್ನು ಹಾಕೋದಕ್ಕೆ ಪ್ಲ್ಯಾನಿಂಗ್ ಕೂಡ ಮಾಡಿರುವಂಥದ್ದು. ಹಾಗೆ ಏನಿ ಮೆಟ್ಲಿಂದ ಮೇಲ್ಗಡೆ ಬಂದಾಗ ಫಸ್ಟ್ ಹಾಲ್ ಸಿಗುತ್ತೆ. ಹಾಲ್ ನೋಡಿ ತುಂಬಾ ದೊಡ್ಡದಾಗಿದೆ. ಹಾಗೆ ಹಾಲ್ನಿಂದನೇ ಈ ಕಡೆ ನೋಡಿ ಬಾಲ್ಕನಿ ಏರಿಯಾ ಕೂಡ ಇದೆ. ಹಾಲ್ನಿಂದ ಈ ಸೈಡ್ ನೋಡಿ ಇಲ್ಲೊಂದು ಬೆಡ್ರೂಮ್ ಸಿಗುತ್ತೆ. ಈ ಬೆಡ್ರೂಮ್ಗೆ ನೋಡಿ ಟಾಪ್ ಲಿಸ್ಟಲ್ಲಿರುವ ಡೋರನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಇಂತಹ ಡೋರನ್ನು 2 ಸೆಲೆಕ್ಟ್ ಮಾಡಿದ್ದಾರೆ. ನೋಡಿ, ಇದು ಕೂಡ ಡಿಫ್ರೆಂಟ್ ಸ್ಟೈಲಲ್ಲಿ ಡಿಸೈನ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ನೋಡಿ, ಇನ್ನೊಂದು ಡೋರು ಈ ಕಡೆ ಇಟ್ಟಿರುವಂತಹದ್ದು, ಇನ್ನೊಂದು ಬೆಡ್ರೂಮ್ಗಂತ ಒಂದೇ ಥರದ 2 ಡೋರ್ಗಳನ್ನು ಮಾಡಿದ್ದಾರೆ. ಹಾಗೆ ಈ ಡೋರ್ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಫಸ್ಟ್ ಬೆಡ್ರೂಮ್ ನೋಡಿ ಯಾವ ರೀತಿ ಕಲರನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಪಿಸ್ತಾ ಗ್ರೇ ಆ್ಯಂಡ್
ಗ್ರೀನ್ ಶೇಡಲ್ಲಿ ಕಲರನ್ನು ಸೆಲೆಕ್ಟ್ ಮಾಡಿರುವಂಥದ್ದು. ಬೆಡ್ರೂಮ್ ಕೂಡ POP ಸೀಲಿಂಗನ್ನು ಮಾಡಿರುವಂಥದ್ದು. ನೋಡಿ ಈ ಕಲರ್ ನಂಬರ್ ನೋಡಿ 9758, ಈ ಕಲರ್ ನಂಬರ್ ನೋಡಿ 2463. ಹಾಗೆ ಈ ಬೆಡ್ರೂಮ್ ಎದುರುಗಡೆ ನೋಡಿ ಇಲ್ಲೊಂದು ವಾಶ್ರೂಮ್ ಇದೆ. ಕೈ ತೊಳೆಯುವ ಬೇಸಿನ್ ನೋಡಿ ಯಾವ ರೀತಿ ಪ್ಲ್ಯಾನಿಂಗನ್ನು ಮಾಡಿದ್ದಾರಂತ. ಬೇಸಿನ್ ಕೆಳಗಡೆ ಕೂಡ ಪ್ಲೈವುಡ್ ಡೋರ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಿರುವಂಥದ್ದು. ಹಾಗೆ ನೋಡಿ ಈ ಕಡೆ ನೋಡಿ ಟಾಯ್ಲೆಟ್ ಇಟ್ಟಿದ್ದಾರೆ. ಇದಕ್ಕೆ ಡಾರ್ಕ್ ಬ್ಲ್ಯಾಕ್ ಆ್ಯಂಡ್ ಡಿಸೈನಲ್ಲಿ ಟೈಲ್ಸನ್ನು ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ಈ ಸೈಡ್ ಕೂಡ ವೈಟ್ ಶೇಡಲ್ಲಿ ಟೈಲ್ಸನ್ನು ಸೆಲೆಕ್ಟ್ ಮಾಡಿರುವಂಥದ್ದು. ಹಾಗೆ ಇನ್ನೊಂದು ಬೆಡ್ರೂಮ್ ನೋಡಿ ಇಲ್ಲಿ ಯಾವ ರೀತಿ ಟಾಪ್ ಲಿಸ್ಟಲ್ಲಿರುವ ಡಿಸೈನನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಕೂಡ ಕಾಣ್ತಿದೆ. ಇದು ಕೂಡ ಪರ್ಫೆಕ್ಟ್ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಪರ್ಫೆಕ್ಟ್ ವರ್ಕರನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಕೆಲಸ ಮಾಡುವಾಗಲೂ ಅಷ್ಟೇ ಚೆನ್ನಾಗಿ ಫಿನಿಶಿಂಗ್ ಕೊಡುವಂತಹ ವರ್ಕರನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಡೋರನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಡೋರ್ ನೋಡಿ ಈ ಬೆಡ್ರೂಮ್ಗಂತ ಮಾಡಿರುವಂಥದ್ದು. ಈ ಬೆಡ್ರೂಮಲ್ಲಿ ಕೂಡ ತುಂಬಾ ದೊಡ್ಡ ಪ್ಲೇಸ್ ಸಿಕ್ಕಿದೆ. ಹಾಗೆ 2 ವಿಂಡೋ ಕೂಡ ಇಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ನೋಡಿ ಇಲ್ಲಿ ರ್ಯಾಕ್ಸ್ ಮೇಲ್ಗಡೆ ಪ್ಲೈವುಡ್ಡಿಂದ ಡೋರ್ಸ್ಗಳನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಸೈಡಲ್ಲಿ ಒಂದು ಸ್ಟಡಿ ಟೇಬಲ್ ಕೂಡ ಮಾಡಿರುವಂಥದ್ದು. ಸ್ಟಡಿ ಟೇಬಲ್ ನೋಡಿ ಯಾವ ರೀತಿ ಪ್ಲ್ಯಾನಿಂಗ್ ಮಾಡಿದ್ದಾರಂತ. ಇಲ್ಲಿ ಸೈಡಲ್ಲಿ ನೋಡಿ ಬುಕ್ಸ್ಗಳನ್ನು ಇಡೋದಕ್ಕೆ ಪ್ಲ್ಯಾನಿಂಗ್ ಮಾಡಿರುವಂಥದ್ದು. ಸ್ಟೆಪ್ಗಳನ್ನು ಇಟ್ಟು ಇದಕ್ಕೂ ಕೂಡ ಡೋರನ್ನು ಹಾಕಿರುವಂಥದ್ದು. ಹಾಗೆ ಇಲ್ಲಿ 3 ಡ್ರಾವರ್ಗಳನ್ನು ಕೂಡ ಮಾಡಿರುವಂಥದ್ದು. ನೋಡಿ ತುಂಬಾ ಚೆನ್ನಾಗಿ ಕೂಡ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಈ ಸ್ಟಡಿ ಟೇಬಲ್ ಪ್ಲ್ಯಾನಿಂಗ್ ಕೂಡ ತುಂಬಾ ಸಿಂಪಲ್ ಆಗಿದ್ರು ಪರ್ಫೆಕ್ಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಹಾಗೆ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ಇಲ್ಲಿ ಮೇಲ್ಗಡೆ ಕೂಡ 1-2 ಸ್ಟೆಪ್ಗಳನ್ನು ಕೂಡ ಇಟ್ಕೊಳ್ಬೋದು. ಹಾಗೆ ಇನ್ನೊಂದು ಬೆಡ್ರೂಮ್ ನೋಡಿ ಯಾವ ರೀತಿ ಇದೆ ಅಂತ. ಕೆಳಗಡೆ ಫ್ಲೋರಲ್ಲಿ ಯಾವ ರೀತಿ ಪ್ಲ್ಯಾನಿಂಗಲ್ಲಿ ವಾರ್ಡ್ರೋಬ್ಗಳನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲೂ ಕೂಡ ಇಲ್ಲೂ ಕೂಡ ಮಾಡಿದ್ದಾರೆ. ಹಾಗೆ ಈ ರೂಮಲ್ಲೂ ಕೂಡ ಒಂದು ಸ್ಟೋರೇಜ್ ಮಾಡಲಿಕ್ಕೆ ಕೂಡ ಪ್ಲ್ಯಾನಿಂಗ್ ಮಾಡಿರುವಂಥದ್ದು. ಹಾಗೆ ಈ ವಿಡಿಯೋದಲ್ಲಿನ ಪ್ಲ್ಯಾನಿಂಗನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಇನ್ನೂ ತುಂಬ ಚೆನ್ನಾಗಿ ನಿಮ್ಮ ಮನೆಯನ್ನು ಪ್ಲ್ಯಾನಿಂಗ್ ಮಾಡಿ ಡಿಸೈನ್ ಕೂಡ ಮಾಡ್ಕೊಳ್ಬೋದು. ಹಾಗೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.